ಒಂದು ದಿನ ಸಾಯಂಕಾಲ ಎಲ್ಲಾ ಜಂತುಗಳು ಕಾಡಿನಲ್ಲಿ ಆಟ ಆಡ್ತಾ ಇದ್ವು. ಶೇರ್ ಖಾನ್ ಕೂಡ ಅಲ್ಲೇ ಕೂತಿದ್ದ. ಅದೇ ಸಮಯದಲ್ಲಿ ಮಿಂಕು ಕರಡಿ ಭಯ ಪಟ್ಕೊಂಡು ಅಲ್ಲಿಗೆ ಓಡೋಡಿ ಬರುತ್ತೆ. ಶೇರ್ ಖಾನ್ ಕಾಡಿನ ಮೇಲೆ ಆಪತ್ತು ಬಂದಿದೆ. ಆಗ ಮೋಂಟು ಕೋತಿ ಎದುರಿಗೆ ಬರ್ತಾನೆ. ಏನಾಯ್ತು, ಏನ್ ಸಮಸ್ಯೆ ಅಂತ ಹೇಳು. ಆಗ ಶೇರ್ ಖಾನ್ ಕೋಪಗೊಂಡು ಕೋತಿಗೆ ಒಂದ್ ಬಡ್ದು ದೂರ ಹೋಗಂತಾನೆ. ಸುಮ್ನಿರು ಮೊಂಟು, ಏನಾಯ್ತು ಮಿಂಕು? ನಾನೊಂದು ಡ್ರ್ಯಾಗನ್ನ ಮೇಲೆ ಹಾರೋದನ್ನ ನೋಡಿದ್ದೀನಿ. ಅದ್ರ ಬಾಯಿಂದ ಬೆಂಕಿ ಕೂಡ ಬರ್ತಿದೆ. ಕಾಡಲ್ಲಿ ಕೆಲವೆಡೆ ಬೆಂಕಿ ಕೂಡ ಹಾಕಿದೆ ಇದು. ಏನ್ ಹೇಳ್ತಿದ್ಯಾ? ಬೆಂಕಿ ಹಾಕ್ತಿದ್ಯಾ? ಹಾಗಾದ್ರೆ ನಾವಲ್ಲಿಗೆ ಈಗ್ಲೇ ಹೋಗ್ಬೇಕು. ಹಂಗಂತೇಳಿ ಶೇರ್ ಖಾನ್ ಜಂತುಗಳನ್ನೆಲ್ಲ ಅದ್ರ ಜೊತೆ ಕರ್ಕೊಂಡು ಹೋಗುತ್ತೆ. ಮತ್ತೆ ಅಗ್ನಿ ಉರಿತಿರುವ ಜಾಗಕ್ಕೆ ಅವ್ರೆಲ್ಲರೂ ಹೋಗ್ತಾರೆ. ಪಕ್ಕದಲ್ಲೇ ನದಿ ಬೇರೆ ಇತ್ತು. ಆನೆಗಳು ಅದರ ಸೊಂಡಿಲಿನಲ್ಲಿ ನೀರನ್ನೆತ್ಕೊಂಡು ಆ ಅಗ್ನಿಯನ್ನು ಆರಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ಮತ್ತೆ ಬೇರೆ ಜಂತುಗಳು ಕೂಡ ಸಹಾಯ ಮಾಡ್ತವೆ. ತುಂಬಾ ಹೊತ್ತು ಪ್ರಯತ್ನ ಪಟ್ಟ ನಂತರ ಆ ಅಗ್ನಿ ಪೂರ್ತಿಯಾಗಿ ಹಾರೋಗುತ್ತೆ. ಎಲ್ಲರೂ ಮೇಲೆ ನೋಡ್ತಾರೆ. ಅವ್ರ ತಲೆ ಮೇಲೆ ಒಂದು ಬ್ಲೂ ಕಲರ್ ಡ್ರ್ಯಾಗನ್ ಹಾರಾಡ್ತಾ ಇರುತ್ತೆ. ಅದು ಎಲ್ಲಾ ಜಂತುಗಳ ಮೇಲೆ ಅಗ್ನಿಯನ್ನು ಬಾಯಿಂದ ಬೀಸ್ತಾ ಇತ್ತು. ಜಂತುಗಳೇನೋ ತಪ್ಸ್ಕೊಂಡು ಓಡ್ಬಿಟ್ವು. ಆದ್ರೆ ಆ ಅಗ್ನಿ ಬೀಳೋ ಜಾಗದಲ್ಲೆಲ್ಲ ಬೆಂಕಿ ಉರ್ಕೊಳಕ್ ಶುರು ಆಗ್ತಿತ್ತು. ಎಲ್ಲಿ ಓಡೋದ್ರು ಏನು ಆಗಲ್ಲ. ಅದು ಕೆಳಗಡೆ ಬಂದು ಜೋರಾಗಿ ನಗಕ್ ಶುರು ಮಾಡುತ್ತೆ. ನಿನಗಿಷ್ಟು ಧೈರ್ಯನ ನಮ್ಮ ಕಾಡಿಗೆ ಬೆಂಕಿ ಹಾಕ್ತೀಯಾ? ಆಗ ಬಾಯಿಂದ ಮತ್ತೆ ಅಗ್ನಿಯನ್ನು ಬಿಡುತ್ತೆ. ಆಗ ಕೋತಿಯ ಬಾಲಕ್ಕೆ ಹೋಗಿ ಅಗ್ನಿ ಅಂಟ್ಕೊಳ್ಳುತ್ತೆ. ಅಯ್ಯೋ ಅಪ್ಪ, ಅಯ್ಯೋ ಅಯ್ಯೋ. ಅದು ಆ ಕಡೆ ಈ ಕಡೆ ಓಡಕ್ ಶುರು ಮಾಡುತ್ತೆ. ಬಾಲನ್ನೆತ್ಕೊಂಡೋಗಿ ನೀರಲ್ಲಿ ಮುಳುಗಿಸ್ಬಿಡುತ್ತೆ. ಅಯ್ಯೋ ಬಾ ಅಬ್ಬಾ. ಯಾರ್ ನೀನು? ಯಾಕೆ ನಮ್ಮ ಕಾಡನ್ನ ಹಾಳು ಮಾಡ್ತಿದ್ದೀಯಾ? ಎಲ್ಲ ಮುಗಿಸ್ಬಿಡ್ತೀನಿ ನಾನು. ಇಲ್ಲಿ ನನ್ನ ರಾಜ್ಯ ಇರುತ್ತೆ. ಮತ್ತೆ ನೀವೆಲ್ಲ. ಮತ್ತೆ ಅದು ಬಾಯಿಂದ ಅಗ್ನಿಯನ್ನು ಬೀಸ್ತಾ ಅದು ಈಗಂತ ಅನ್ನುತ್ತೆ. ಮತ್ತೆ ನೀವೆಲ್ಲ ಒಬ್ಬೊಬ್ರಾಗೇನೆ ನನ್ನ ಆಹಾರ ಆಗ್ತೀರಾ. ದಿನಕ್ಕೊಂದು ಪ್ರಾಣಿ. ಹಂಗಂತೇಳಿ ಅದು ಅಗ್ನಿಯನ್ನು ಬಾಯಿಂದ ಬೀಸ್ತಾ ಅಲ್ಲಿಂದ ಎಗರ್ಕೊಂಡು ಹೋಗ್ಬಿಡುತ್ತೆ. ಈಗೇನ್ ಮಾಡೋದು ಶೇರ್ ಖಾನ್? ಇದರಿಂದ ನಮ್ಮ ಜೀವನ ಹೇಗೆ ಕಾಪಾಡ್ಕೊಳ್ಳೋದು? ನಾನು ಅದ್ರ ಹತ್ರ ಹೋರಾಡೋದ್ ಬಿಟ್ಟು ಬೇರೆ ದಾರಿ ಇಲ್ಲ. ಮತ್ತಿಡೀ ಕಾಡು ನಾಶ ಆಗೋದ್ ನೋಡೋದಕ್ಕಿಂತ ಹೋರಾಡ್ತಾ ಸಾಯೋದೇ ಒಳ್ಳೇದು. ಶೇರ್ ಖಾನ್ ಈಗ ಹೇಳೋದನ್ನ ಕೇಳಿ ಜಂತುಗಳೆಲ್ಲ ತುಂಬಾನೇ ಭಯ ಪಡ್ತವೆ. ಮಾರನೇ ದಿನ ಆಕಾಶದಿಂದ ಒಂದು ಹಸಿರು ಕಲರ್ ಡ್ರ್ಯಾಗನ್ ಎಗರ್ಕೊಂಡ್ ಬರುತ್ತೆ. ಎಲ್ಲರೂ ಅದನ್ನ ನೋಡಿ ಭಯ ಪಟ್ಕೊಂಡು ಹೊಡೋಗ್ಬಿಡ್ತಾರೆ. ಅದು ಕೆಳಗಡೆ ಇಳಿಯುತ್ತೆ. ಎಲ್ಲರೂ ಅದನ್ನ ನೋಡಕ್ ಶುರು ಮಾಡ್ತಾರೆ. ನೀನ್ ಯಾರು? ಯಾಕೆ ಇಲ್ಲಿಗೆ ಬಂದಿದ್ಯಾ ಅಂತ ಒಮ್ಮೆ ಹೇಳು. ನಾನು ಹಸಿರು ಡ್ರ್ಯಾಗನ್. ನಿಮಗೆ ನನ್ನ ನೋಡಿದ್ರೆ ಭಯ ಪಡ್ಬೇಕಾಗಿಲ್ಲ. ನಂಗೆ ಗೊತ್ತು, ನೀವು ಬ್ಲೂ ಡ್ರ್ಯಾಗನ್ ಇಂದ ಸಮಸ್ಯೆಗೊಳಗಾಗಿದ್ದೀರಾ. ಅದಕ್ಕೆ ನಾನು ಇಲ್ಲಿಗೆ ಬಂದಿರೋದು. ಅದರ ಶಾಂತಿ ಸ್ವಭಾವವನ್ನು ನೋಡಿದ ಎಲ್ಲಾ ಜಂತುಗಳು ಅದನ್ನ ನಂಬಕ್ ಶುರು ಮಾಡ್ತಾರೆ. ಮಿಂಕು ಕರಡಿ ಕೂಡ ಸಂತೋಷ ಪಡುತ್ತೆ, ಯಾಕಂದ್ರೆ ಇನ್ಮೇಲೆ ಭಯ ಪಡೋ ಅವಶ್ಯಕತೆ ಇಲ್ಲ ಅಂತ. ಮತ್ತೆ ಸಾಯಂಕಾಲ ಆಗಿದ ತಕ್ಷಣ ಕಾಡಿನಲ್ಲಿ ಇನ್ನೊಂದು ಅನಾಹುತ. ಆಕಾಶದಲ್ಲಿ ಮತ್ತೆ ಆ ಬ್ಲೂ ಕಲರ್ ಡ್ರ್ಯಾಗನ್ ಬರುತ್ತೆ. ಅದು ಭಯಂಕರವಾಗಿ ನಗ್ತಾ ಅಲ್ಲೂ ಇಲ್ಲೂ ಅಗ್ನಿಯನ್ನು ಬೀಸ್ತಾ ಇತ್ತು. ನೀನು ಮತ್ತೆ ನಮಗೆ ತೊಂದರೆ ಕೊಡಕ್ ಬಂದಿದ್ದೀಯಾ ಹೇಗೆ? ಯಾಕೆ ಹೀಗೆ ಮಾಡ್ತಾ ಇದೀಯಾ ಹೇಳು. ತುಂಬಾ ಮಾತಾಡ್ತೀಯಲ್ವಾ ನೀನು. ಹೋಗ್ತೀಯಾ ಇಲ್ವಾ? ಸಾವೇನ್ ಭಯ ಇಲ್ಲ ನಂಗೆ. ಯಾವಾಗ್ಲೂ ನಾನು ಕಾಲನ್ನ ಹಿಂದೆ ಇಡ್ಲೇ ಇಲ್ಲ. ಹೌದಾ? ತಗೋ ಹಾಗಾದ್ರೆ. ಹಂಗಂತೇಳಿ ಶೇರ್ ಖಾನ್ ಮೇಲೆ ಅಗ್ನಿಯನ್ನು ಬೀಸೋದಕ್ಕೆ ಶುರು ಮಾಡುತ್ತೆ. ಆಗ ಶೇರ್ ಖಾನಿನ ಮುಂದೆ ಹಸಿರು ಕಲರ್ ಡ್ರ್ಯಾಗನ್ ಬಂದು ನಿಂತ್ಕೊಂಡು ಅದು ಕೂಡ ಬಾಯಿಂದ ಅಗ್ನಿಯನ್ನು ಬೀಸುತ್ತೆ. ಇಬ್ಬರು ಬೆಂಕಿಯ ಗೋಳಿಗಳು ಡಿಕ್ಕಿ ಹೊಡೆದು ಅಲ್ಲೇ ಭಸ್ಮ ಆಗುತ್ತೆ. ನೀನೇನ್ ಮಾಡ್ತಿದ್ಯಾ ಇಲ್ಲಿ? ಈ ಕಾಡನ್ನ ಕಾಪಾಡೋಕೆ ಬಂದಿದ್ದೀನಿ ಡ್ರ್ಯಾಗನ್. ಇಲ್ಲಿಂದ ಹೊರಟೋಗೋ. ಹಾ, ಹಾಗಾದ್ರೆ ನಿಂಗೆ ಮೊದಲು ಕಳಿಸ್ಬೇಕು ಅನ್ಸುತ್ತೆ.
ಹಂಗಂತೇಳಿ ಅದು ಅದರ ಬಾಯಿಂದ 2 ಬೆಂಕಿ ಗೋಳಿಗಳನ್ನು ಬಿಡುತ್ತೆ. ಆ 2 ಬೆಂಕಿ ಗೋಳಿಗಳು ಗ್ರೀನ್ ಡ್ರ್ಯಾಗನ್ ಮೇಲೆ ಬಂದು ಬೀಳುತ್ತೆ. ಅದು ಪಾಪ ಕೆಳಗಡೆ ಬಿದ್ದೋಗುತ್ತೆ. ಇನ್ನೂ ಟೈಮ್ ಇದೆ, ಹೊರಟೋಗಿಲ್ಲಿಂದ. ನಾನ್ ಸೋಲ್ ಒಪ್ಕೊಳ್ಳೋದಿಲ್ಲ. ಗ್ರೀನ್ ಡ್ರ್ಯಾಗನ್ ಅದರ ಬಾಯಿಂದ ಒಂದೇ ಸಲ 3 ಗೋಳಿಗಳನ್ನು ಬಿಡುತ್ತೆ. ಅದು ಬ್ಲೂ ಡ್ರ್ಯಾಗನ್ಗೆ ತುಂಬಾ ಜೋರಾಗಿ ಹೋಗಿ ಪೆಟ್ಟು ಬೀಳುತ್ತೆ. ಗ್ರೀನ್ ಡ್ರ್ಯಾಗನ್ ಒಂದು ಮರವನ್ನು ತಳ್ಳಿ ಅದರ ಮೇಲೆ ಬೆಂಕಿಯನ್ನು ಬೀರುತ್ತೆ. ಆ ಮರವನ್ನು ಬ್ಲೂ ಡ್ರ್ಯಾಗನ್ ಮೇಲೆಗೆ ಬೀಸುತ್ತೆ. ಆ ಮರ ಹೋಗಿ ಬ್ಲೂ ಡ್ರ್ಯಾಗನ್ ಮೇಲೆ ಬೀಳುತ್ತೆ. ಅದು ತುಂಬಾ ದೊಡ್ಡದಾಗಿರುವ ಕಾರಣದಿಂದ ಅದು ಕೆಳಗಡೆ ಸಿಕ್ಕಾಕೊಳ್ಳುತ್ತೆ. ಅಯ್ಯೋ ಅಯ್ಯಪ್ಪ. ತುಂಬಾ ಹೊತ್ತು ಹೋರಾಡಿ ಆ ಮರದಿಂದ ಅದು ತಪ್ಪಿಸ್ಕೊಳ್ಳುತ್ತೆ. ಈಗ ಅದಕ್ಕೆ ಪಾಪ ಹೋರಾಡೋದಕ್ಕೆ ಸ್ವಲ್ಪನೂ ಎನರ್ಜಿನೇ ಇಲ್ಲ. ಅದು ಕಿರ್ಚ್ತಾ ಅಲ್ಲಿಂದ ಎಗುರ್ಕೊಂಡು ಹೋಗ್ಬಿಡುತ್ತೆ. ಜಂತುಗಳೆಲ್ಲ ಇದನ್ನ ನೋಡಿ ತುಂಬಾನೇ ಸಂತೋಷ ಪಡ್ತವೆ. ನೀನಿವತ್ತು ನಮ್ಮ ಕಾಡನ್ನ ಮತ್ತೆ ನಮ್ಮನ್ನೆಲ್ಲ ಕಾಪಾಡಿದ್ಯಾ. ನಾವೆಲ್ಲ ಕಾಡಿನ ಪ್ರಾಣಿಗಳು ನಿನಗೆ ಕೃತಜ್ಞರಾಗಿರ್ತೀವಿ. ಇಲ್ಲ ಶೇರ್ ಖಾನ್, ಇದು ನನ್ನ ಕರ್ತವ್ಯ. ಈಗ ನಾನು ಹೊರಡ್ತೀನಿ. ಹಾಗೆ ಎಲ್ಲಿಗೆ ಹೋಗ್ತಾ ಇದೀಯ ನೀನು? ಸ್ವಲ್ಪ ದಿನ ಇಲ್ಲಿದ್ದೋಗು ನೀನು. ಗ್ರೀನ್ ಡ್ರ್ಯಾಗನ್, ನೀವು ನಮ್ಮ ಕಾಡಲ್ಲಿ ನಿಲ್ಲಿ ಮತ್ತೆ ನಮ್ಮ ಅತಿಥಿ ಸತ್ಕಾರನೆಲ್ಲ ತಕೊಳ್ಳಿ. ಗ್ರೀನ್ ಡ್ರ್ಯಾಗನ್, ಎಷ್ಟು ಪ್ರೀತಿಯಿಂದ ಹೇಳ್ತಿದ್ದೀರಾ ಅಂದ್ರೆ ಸರಿ. ಹಾಗಾದ್ರೆ ಸ್ವಲ್ಪ ದಿನ ನಾನು ಇಲ್ಲಿರ್ತೀನಿ. ಮತ್ತೆ ಆ ಬ್ಲೂ ಡ್ರ್ಯಾಗನ್ ಮತ್ತೊಮ್ಮೆ ಬಂದ್ರೆ ನಾನು ಅದನ್ನ ಮುಗಿಸ್ತೀನಿ ಇಲ್ಲಿ. ಡ್ರ್ಯಾಗನ್ ಅದೇ ಕಾಡಲ್ಲೇ ಉಳ್ಕೊಂಡ್ಬಿಡುತ್ತೆ ಮತ್ತೆ ಎಲ್ಲಾ ಜಂತುಗಳ ಜೊತೆ ಆರಾಮಾಗಿರುತ್ತೆ. ಅದು ಯಾವಾಗ್ಲೂ ಮಿಂಕು ಜೊತೆನೆ ಅದರ ಸಮಯವನ್ನು ಕಳೀತಾ ಇತ್ತು. ಮಿಂಕು ಕರಡಿ, ನಾನೊಂದು ವಿಷಯನ ಹೇಳಬೇಕು ನಿಂಗೆ. ಅದೇನಂದ್ರೆ, ನೀನು ಒಂದು ಶಕ್ತಿ ತಕೊಂಡ್ರೆ ಈ ಕಾಡನ್ನೆಲ್ಲ ಕಾಪಾಡ್ಬೋದು ಕಣೋ. ಅದು ಹೇಗೆ ಗ್ರೀನ್ ಡ್ರ್ಯಾಗನ್? ನಿನ್ನ ಈ ಕಾಡಲ್ಲಿ ಒಂದು ಸುರಂಗ ಇದೆ, ಅಲ್ಲೊಂದು ಮಾಂತ್ರಿಕ ಹೂಜಿ ಇದೆ. ಅದನ್ನ ನೀನು ಪಡ್ಕೊಂಡ್ರೆ ನೀನು ನಿನ್ನ ಮತ್ತೆ ಈ ಕಾಡಿನ ಸಂರಕ್ಷಣೆನ ಮಾಡಬಹುದು. ಹಾಗಾದ್ರೆ ನೀವ್ ಆ ಹೂಜಿನ್ ಯಾಕೆ ತಕೊಳ್ಳಿಲ್ಲ? ಅದನ್ನ ಯಾವುದೇ ಡ್ರ್ಯಾಗನ್ ತೆಗಿಯಂಗಿಲ್ಲ, ಅದಕ್ಕೆ ನಾನು ನಿಂಗೆ ಹೇಳ್ತಿರೋದು. ಅರೆ ವಾ, ಮಾಂತ್ರಿಕ ಹೂಜಿನ ನಾನು ಅದನ್ನ ತಕೊಂಡು ಎಲ್ರಿಗಿಂತ ಶಕ್ತಿಶಾಲಿ ಆಗ್ತೀನಿ. ಸರಿ ಗ್ರೀನ್ ಡ್ರ್ಯಾಗನ್, ಇಂಥ ಹೂಜಿ ಇದೆ ಅಂತ ಆದ್ರೆ ಅದನ್ನ ನಾನು ತೆಗೆದು ಕಾಡಿನ ಒಳ್ಳೇದಕ್ಕೆ ಬಳಸ್ತೀನಿ. ಒಳ್ಳೇದಾಯ್ತು. ಇವತ್ತು ಸಂಜೆ ನಾನು ನಿನ್ನನ್ನ ಅಲ್ಲಿಗೆ ಕರ್ಕೊಂಡೋಗ್ತೀನಿ. ಅದರ ಜೊತೆ ಮಾತಾಡ್ಕೊಂಡು ಗ್ರೀನ್ ಡ್ರ್ಯಾಗನ್ ಒಂದು ಬೆಟ್ಟದ ಕಡೆ ಎಗರ್ಕೊಂಡು ಹೋಗುತ್ತೆ. ಅಲ್ಲಿ ಬ್ಲೂ ಡ್ರ್ಯಾಗನ್ ಗ್ರೀನ್ ಡ್ರ್ಯಾಗನ್ಗೋಸ್ಕರ ಕಾಯ್ತಾ ಇತ್ತು. ನಿಜ ಹೇಳ್ಬೇಕಂದ್ರೆ ಅವರಿಬ್ರು ಸಹೋದರರು. ಅವರಿಬ್ರು ಸೇರಿ ಈ ನಾಟಕವನ್ನು ಆಡಿರ್ತಾರೆ. ಈ ನಾಟಕದ ಕಾರಣದಿಂದ ಗ್ರೀನ್ ಡ್ರ್ಯಾಗನ್ನ ಎಲ್ಲಾ ಜಂತುಗಳು ನಮ್ಮಕ್ ಶುರು ಮಾಡುತ್ತೆ. ನಮ್ಮ ಪ್ಲಾನು ವರ್ಕೌಟ್ ಆಗ್ತಾ ಇದೆ. ಎಲ್ಲ ಪ್ರಾಣಿಗಳಿಗೆ ನನ್ನ ಮೇಲೆ ತುಂಬಾ ನಂಬಿಕೆ ಇದೆ ಅಣ್ಣ. ಇವತ್ತು ಸಂಜೆ ಆ ಮಿಂಕು ಕರಡಿನ ಬಳಸ್ಕೊಂಡು ನಾನು ಆ ಹೂಜಿನ ತಗೊಂಬರ್ತೀನಿ. ಇದನ್ನ ತಗೊಳಕಂತಾನೆ ನಾವಿಷ್ಟೆಲ್ಲ ಡ್ರಾಮಾ ಮಾಡಿರೋದಲ್ವಾ ಅಣ್ಣ. ಕೊನೆಗೆ ಈ 2 ಜಂತುಗಳು ಯಾವ ಅಪೂರ್ವ ದೀಪದ ಬಗ್ಗೆ ಮಾತಾಡ್ತಿದ್ದಾರೆ? ಈ ದೀಪದಿಂದ ಖಂಡಿತವಾಗ್ಲೂ ಸಾಧಿಸಕ್ಕಾಗತ್ತಾ? ಈ ದೀಪವನ್ನು ತಗೊಂಡು ಮಿಂಕು ಕರಡಿಯ ಜೊತೆ ಅವ್ರು ಏನ್ ಮಾಡ್ತಾರೆ? ಇದನ್ನೆಲ್ಲ ನೋಡಿದ ಮೇಲೆ ನಮ್ಮನ್ನು ಕಾಡುವ ಒಂದೇ ಪ್ರಶ್ನೆ ಈಗೂ ಉಂಟೆ. ಸುಮ್ನೆ ಏನ್ ನಡೆಯುತ್ತಂತ ಬರುವ ಎಪಿಸೋಡ್ ನಲ್ಲಿ ನೋಡಿ. ಇಷ್ಟು ಬಣ್ಣಗಳಿರೋ ನನಗೆ ಸಮಾನಾದವರು ಬೇರೆ ಯಾರಿದ್ದಾರೆ ಅಂತೀನಿ. ಅಷ್ಟೇ ಅಲ್ಲ, ನನ್ನ ಅಂದಾನ ಎಷ್ಟು ಜನ ಆಸೆಯಿಂದ ನೋಡ್ತಾರೆ. ಸುಂದರವಾದ ಕಾಡು, ಎತ್ತ ನೋಡಿದ್ರೂ ಸೌಂದರ್ಯವೇ ಸೌಂದರ್ಯ. ಮರದ ಕೊಂಬೆಯ ಮೇಲೆ ಸುಂದರವಾದ ಬಣ್ಣ ಬಣ್ಣದ ಗರಿಗಳಿರುವ ಒಂದು ಪಕ್ಷಿ ಬಹಳವಾಗಿ ಜಂಬ ಕೊಚ್ಚಿಕೊಳ್ಳುತ್ತಾ ಕೊಂಬೆಯ ಮೇಲೆ ಕುಣಿದಾಡುತ್ತಾ ನೋಡಿದಿರಾ? ನನ್ನ ಗುರ್ತು ಹಿಡ್ದಿರಾ? ನಾನು ನೋಡಿ ಕಾಮನ್ ಬಿಲ್ಲು ಅಂದ್ಕೊಂಡ್ರಿ ಅಲ್ವಾ? ಅದೇ ನನ್ನ ಶ್ರೇಷ್ಠತೆ. ಎಲ್ಲ ಬಣ್ಣಗಳು ಸೇರಿದ ಸೌಂದರ್ಯ ನನ್ನ ಸ್ವತ್ತು. ಆ ಸೂರ್ಯ ಯಾವಾಗಲೂ ಕೆಂಪೆ, ಚಂದ್ರ 4 ದಿನ ಬಿಳುಪು, 4 ದಿನ ಕಪ್ಪು. ಆ ಮರ ಹಸಿಯಾಗಿದ್ರೆ ಹಸಿರು, ಒಣಗಿದ್ರೆ ಅಂದವಿಹೀನ. ಇಷ್ಟು ಬಣ್ಣಗಳಿರೋ ನನಗೆ ಸಮಾನಾದವರು ಬೇರೆ ಯಾರಿದ್ದಾರೆ ಅಂತೀನಿ. ಅಷ್ಟೇ ಅಲ್ಲ, ನನ್ನ ಅಂದಾನ ಎಷ್ಟು ಜನ ಆಸೆಯಿಂದ ನೋಡ್ತಾರೆ. ಛೇ,
ಅವರ ಡೊಂಕು ನೋಟ. ಹೌದ್ಲೆ, ನನ್ನ ಬಾಲದದ ಸುತ್ತ ಸುತ್ತೋ ಹಾಗೆ ನನ್ನ ಸುತ್ತಾನೇ ತಿರುಗ್ತಾರೆ. ಈ ಮಾತುಗಳನ್ನ ಹೇಳುತ್ತಾ ಜಂಬ ಕೊಚ್ಚಿಕೊಳ್ಳುತ್ತಾ ಆ ಕಡೆ ನೋಡಿತು ಪಕ್ಷಿ. ಅಷ್ಟರಲ್ಲೇ ಮೆಲ್ಲನೆ ನಡೆದು ಬರುತ್ತಿದ್ದ ಒಂದು ಆಮೆ ಕಾಣಿಸಿತು. ಆಮೆಯ ಹತ್ತಿರ ಬಂದ ಪಕ್ಷಿ ಹಂಗಿಸುತ್ತಾ ಹೀಗೆಂದಿತು. ಹೇ, ಯಾರ್ ನೀನು? ನನ್ನ ಕೂರ್ಮ ಅಂತಾರೆ, ಅದೇ ನನ್ನ ಹೆಸರು. ಕೂರ್ಮನ? ನಿನ್ನ ಹೆಸರಿನ ಹಾಗೆ ಇದೆ ನಿನ್ನ ರೂಪ. ಆ ಮಾತು ಕೇಳಿ ಆಮೆ ಬೇಸರಗೊಂಡಿತು. ಹುತ್ತದಿಂದ ಬಂದ ಇಲಿಯ ಹಾಗೆ ನಿನ್ನ ತಲೆ, ಬೆನ್ನಿನ ಮೇಲೆ ಶಾಪಗ್ರಸ್ತನ ಹಾಗೆ ಒಂದು ಚಿಪ್ಪು, ನಡೆಯಲಾಗದ ಕಾಲುಗಳು, ನೀನೂನು ಯಾಕ್? ಆಮೆ ನಿರಾಸೆಯಿಂದ ನೋಡಿತು. ಯಾಕೆ ಮಾತಾಡ್ತಿಲ್ಲ? ನನ್ನ ಅಂದ ನೋಡಿ ಮತಿ ಹೋಯ್ತಾ? ಗಂಟಲ್ ಕಟ್ಟಿ ಹೋಯ್ತಾ? ಅದೇನಿಲ್ಲ, ಮತ್ತೆ ಆ ಭಗವಂತನ ದಶಾವತಾರಗಳಲ್ಲಿ ನಾನಿದ್ದೀನಿ, ನೀನೆಲ್ಲಿಯೂ ಇಲ್ವಲ್ಲ. ಜಂಬ ಕೊಚ್ಚಬೇಡ, ಕೆಸರು ಮೆತ್ಕೊಂಡಿರೋರೋ ನೀನು. ನಿನ್ ಬದುಕೂನು ನನ್ನ ಹಾಗೆ ಹಾರಬಲ್ಲೆಯ? ನನ್ನ ಹಾಗೆ ಕುಣಿಬಲ್ಲೆಯ? ನನ್ನ ಹಾಗೆ ಹಾಡಬಲ್ಲೆಯ? ಆಡ್ತಾ ಪಾಡ್ತಾ ಎಷ್ಟು ದೂರವಾದರೂ ಸುಸ್ತಾಗದೆ ಹಾಗೆ ಹೋಗಿ ಹೀಗೆ ಬರಬಲ್ಲೆ, ಪ್ರಪಂಚನೇ ಸುತ್ತಬಲ್ಲೆ. ನೋಡ್ತೀಯ ನನ್ನ ಶಕ್ತಿ ಎಂದು ಹೇಳಿ ಹಾರುತ್ತಾ ಕುಣಿಯುತ್ತಾ ಗಾಳಿಯಲ್ಲಿ ವೇಗವಾಗಿ ಬಹಳ ದೂರಕ್ಕೆ ಹೋಯಿತು ಆ ಪಕ್ಷಿ. ಆಮೆ ಆಶ್ಚರ್ಯದಿಂದ ನೋಡುತ್ತಿದೆ. ಆ ಪಕ್ಷಿ ಜಂಬದಿಂದಲೇ ದಟ್ಟವಾದ ಪೊದೆಯೊಳಗೆ ನುಗ್ಗಿತು. ಸ್ವಲ್ಪ ಹೊತ್ತಿನಲ್ಲೇ ಪಕ್ಷಿಯ ಕೂಗು, ಅರಚಾಟ ಕೇಳಿಸಿತು. ಅಯ್ಯೋ, ನನ್ ಕಾಪಾಡಿ, ಹೊರಗೆ ಬರೋಕೆ ದಾರಿ ತೋರಿಸಿ ಎಂದು ನೋವಿನಿಂದ ಚೀರುತ್ತಾ ಪೊದೆಯಲ್ಲಿ ಸಿಲುಕಿಕೊಂಡು ತುಂಡಾದಾದ ಬಾಲದೊಂದಿಗೆ ಹೊರಬಂದು ನೆಲದ ಮೇಲೆ ಬಿದ್ದು ಅಳತೊಡಗಿತು ಪಕ್ಷಿ. ಅಷ್ಟರಲ್ಲೇ ಅಲ್ಲಿಗೆ ಬಂದ ಆಮೆ ಅಳುತ್ತಿರುವ ಪಕ್ಷಿಯನ್ನು ನೋಡಿತು. ನೀನ್ ಹೇಗ್ ಬಂದೆ? ನಿನ್ನ ಆಳು ಕೇಳಿಸ್ತು, ಆಪತ್ತಿನಲ್ಲಿದ್ದೀಯಾ ಅನ್ನಿಸ್ತು, ಬಂದೆ. ಬಾ ಹೋಗೋಣ. ಎಲ್ಲಿಗೆ? ನಿನಗೀಗ ಚಿಕಿತ್ಸೆ ಮಾಡಬೇಕು. ಚಿಕಿತ್ಸೆನಾ? ಹೌದು, ರಕ್ತ ಬರ್ತಾ ಇದೆ, ಅದನ್ನ ತೊಳಿಬೇಕು. ಚಂದ್ರನ ಬೆಳಕಲ್ಲಿ ತಂಪಾಗಬೇಕು, ಸೂರ್ಯನ ಬಿಸಿಲಲ್ಲಿ ಒಣಗಬೇಕು. ಆ ಎಲೆಗಳಿವೆ ಅಲ್ಲ, ಅದರ ರಸ ಹಾಕಬೇಕು. ಆ ಪಕ್ಷಿಗೆ ತಾನು ಆಡಿದ ಮಾತುಗಳು ನೆನಪಾದವು. ಏನ್ ಯೋಚಿಸ್ತಾ ಇದೆಯಾ? ಹಾರ್ಲಾರೆ, ಕುಣಿಲಾರೆ, ಹೇಗ್ ಬರ್ಲಿ? ನಾನ್ ಬೆನ್ನಿನ ಮೇಲೆ ಚಿಪ್ಪು ಅಂದಲ್ಲ, ಅದರ ಮೇಲೆ ಕೂತ್ಕೋ. ಎಷ್ಟೊತ್ತಿಗೆ ಹೋಗ್ತೀವಿ? ಹಾರಲಾಗದ ನಿನಗಿಂತ ನಿಧಾನವಾದ ನನ್ನ ನಡಿಗೆಯೇ ಮೇಲಲ್ವಾ. ಬಂದ್ರೆ ಬದುಕ್ತೀಯ, ಬರ್ದಿದ್ರೆ ಸಾಯ್ತೀಯ. ಬೇಗ ಬಾ. ತಕ್ಷಣ ಆಮೆಯ ಬೆನ್ನೇರಿ ಕುಳಿತಿತು ಪಕ್ಷಿ. ಆಮೆ ಅದನ್ನು ಒಂದು ಜಾಗಕ್ಕೆ ಕರೆತಂದಿತು. ಆಮೆ ತನ್ನ ಮೈ ಕೊಡವಿ ನೀರು ಹಾರಿಸಿ ಎಲೆಗಳಿಂದ ಕಟ್ಟುಕಟ್ಟಿತು. ಕೆಲವು ದಿನಗಳಲ್ಲೇ ಪಕ್ಷಿಗೆ ಮತ್ತೆ ಬಾಲ ಮೂಡಿತು. ಹಾಯ್, ನಿನ್ನ ಬಾಲ, ಬಣ್ಣದ ಬಾಲ ವಾಪಸ್ ಬಂತು. ಚೆನ್ನಾಗಿದೆ, ಇನ್ನು ಹಾರು. ಅದೇನು? ಅಂದ, ಬಣ್ಣದ ಬಾಲದಲ್ಲಿಲ್ಲ, ನಿನ್ನ ಮನಸ್ಸಿನಲ್ಲಿದೆ. ಎಲ್ಲರನ್ನು ಹಂಗಿಸಿದೆ, ನಿನ್ನನ್ನು ನಿಂದಿಸಿದೆ, ಆಪತ್ತಿಗೆ ಸಿಲುಕಿದೆ, ನೀನು ಬಂದು ಕಾಪಾಡಿದೆ. ಅದೇ ಅಸಲಿಯಾದ ಅಂದ. ಈ ಭೂಮಿಯ ಮೇಲೆ ಒಬ್ಬರಿಗೊಬ್ಬರು ಆಸರೆಯಾಗಿರಬೇಕು. ಅತಿಯಾಗಿ ಮೆರೆಯಬಾರದು, ಹಂಗಿಸಬಾರದು. ಪ್ರತಿಯೊಬ್ಬರದು ಒಂದೊಂದು ರೂಪ. ಅದೇ ಪ್ರಕೃತಿಯ ಧರ್ಮ. ನದಿಯ ದಡದತ್ರ ನಿಂತ್ಕೊಂಡು ಅದರ ರೆಕ್ಕೆಗಳನ್ನು ಹರಡಿಸುತ್ತಾ, ವಾ, ನನ್ನನ್ನ ನೋಡ್ಕೊಂಡ್ರೆ ನನಗೆ ಗರ್ವ ಬರುತ್ತೆ. ನನ್ನ ಬ್ಯೂಟಿನ ನೋಡ್ರೋ, ನನ್ನ ರೆಕ್ಕೆಗಳನ್ನ ನೋಡಿ, ನನ್ನ ಗರಿಗಳನ್ನ ನೋಡಿ. ಇಡೀ ಕಾಡಲ್ಲೇ ನನ್ನ ಹಾಗೆ ಯಾರೂ ಇಲ್ಲ. ನಾನು ಇಡೀ ಪಕ್ಷಿಗಳಲ್ಲೇ ಉತ್ತಮ. ನೋಡ್ಲಿಕ್ಕೆ ಎಷ್ಟು ಚಂದ ಇದ್ದಾನೆ, ಮಾತಾಡೋಕ್ ಹೀಗ. ಇವನನ್ನ ಸರಿ ಮಾಡಕ್ಕೆ ಒಂದು ಲೆಸನ್ ಕಲಿಸ್ಬೇಕು. ಕಾಗೆಯ ಮನಸ್ಸಲ್ಲಿ ಏನೋ ಒಂದು ವಿಷಯ ನಡೀತಿತ್ತು. ಬರ್ಡ್ಲ್ಯಾಂಡ್ ಕಾಡಲ್ಲಿ ರಾಜ ಈಗಲಿನ ಶಾಸನದಲ್ಲಿ ಅಲ್ಲಿನ ಪಕ್ಷಿಗಳ ಜೀವನ ತುಂಬಾ ಸಂತೋಷವಾಗಿ ಸಾಗ್ತಿತ್ತು. ಈ ಕಾಡಲ್ಲಿ ಒಂದೊಂದು ಪಕ್ಷಿಗೂ ಒಂದು ಪ್ರಮುಖ ಪಾತ್ರ ಇರ್ತಿತ್ತು. ಅವರು ಎಲ್ಲರೂ ಈ ಕಾಡಿನ ಸೌಂದರ್ಯವನ್ನು ಹೆಚ್ಚಿಸುತ್ತಿದ್ದರು. ಅದೇ ಕಾಡಲ್ಲಿ ಒಂದು ನವಿಲು ಕೂಡ ಇತ್ತು. ನೋಡಕ್ಕೆ ತುಂಬಾನೇ ಸುಂದರವಾಗಿತ್ತು. ಅದರ ರೆಕ್ಕೆಗಳು ಸೂರ್ಯನ ಕಿರಣಗಳಂತೆ ತುಂಬಾನೇ ಚೆನ್ನಾಗಿ ಮೆರೆಯುತ್ತಿತ್ತು. ಅದು ಮಾತ್ರ ಅಲ್ಲದೆ ಈ ನವಿಲಿನ ಸೌಂದರ್ಯದ ಬಗ್ಗೆ ಅಕ್ಕಪಕ್ಕದಲ್ಲಿರುವ ಕಾಡಿನ ಜಂತುಗಳು ಕೂಡ ಚರ್ಚೆ ಮಾಡ್ತಿದ್ರು.
ನವಿಲನ್ನೊಮ್ಮೆ ನೋಡಿ, ಎಷ್ಟು ಆರೋಗೆಂಟ್ ಆಗಿ ತಿರ್ಗಾಡ್ತಿದೆ. ಅದು ಅನ್ಕೊಂಡಿದೆ ಏನು ಯಾರ್ದು ಅಗತ್ಯ ಇಲ್ಲ, ಈ ಕಾಡಿನ ರಾಜ ಅವನೇ ಅಂತ ತಿರ್ಗಾಡ್ತೀಯ ನೋಡು. ಸರ್ ಯಾಕೆ ಹೇಳಿದ್ರೆ ಹೆಂಗೋ ಯಾರ ಹತ್ರ ಮಾತಾಡೋದೇ ಇಲ್ಲ. ಒಂದ್ ವೇಳೆ ಮಾತಾಡಿದ್ರು ಅವ್ರ ಬಗ್ಗೆ ಹೊಗಳೋದ್ ಮಾತ್ರನೇ ಕೇಳಿಸ್ಕೊಂಡು ನಂಗೆ ಬೋರ್ ಆಗ್ಬಿಟ್ಟಿದೆ. ಹಾ ಅದು ಹೌದು, ಆದ್ರೆ ಅವನು ಚಂದ ಇದ್ದಾನಲ್ವಾ, ಎಲ್ರಿಗೂ ಅದೇ ಇಷ್ಟ ಅಲ್ವಾ, ಆದ್ರೆ ಅವನ ಇಷ್ಟ ಇಲ್ಲ. ಅವ್ರೇನ್ ಮಾತಾಡ್ಕೊಂಡಿರ್ತಾರೆ ಅಂತ ನವಿಲಿಗೆ ಅರ್ಥ ಆಗಿರುತ್ತೆ. ಅದು ಅದರ ಎದೆಯನ್ನು ಗಂಭೀರವಾಗಿ ಇನ್ನು ಮೇಲೆ ಎತ್ತಿ ನದಿಯ ದಡದತ್ರ ನಿಂತ್ಕೊಂಡು ಅದರ ರೆಕ್ಕೆಗಳನ್ನು ಹರಡಿಸುತ್ತಾ, ವಾ, ನನ್ನನ್ನ ನೋಡ್ಕೊಂಡ್ರೆ ನನಗೆ ಗರ್ವ ಬರುತ್ತೆ. ನನ್ನ ಬ್ಯೂಟಿನ ನೋಡ್ರೋ, ನನ್ನ ರೆಕ್ಕೆಗಳನ್ನ ನೋಡಿ, ನನ್ನ ಗರಿಗಳನ್ನ ನೋಡಿ. ಇಡೀ ಕಾಡಲ್ಲೇ ನನ್ನ ಹಾಗೆ ಯಾರೂ ಇಲ್ಲ. ನಾನು ಇಡೀ ಪಕ್ಷಿಗಳಲ್ಲೇ ಉತ್ತಮ. ಎಲ್ಲಾ ಪಕ್ಷಿಗಳು ಅದರ ಮಾತನ್ನು ಕೇಳಿಸ್ಕೊಂಡು ಮುಖ ಸಿಂಡ್ರಿಸ್ಕೊಡ್ತಿದ್ವು. ಅಲ್ಲೇ ಒಂದು ಮರದ ಮೇಲೆ ಕೂತಿರುವ ಒಂದು ಕಾಗೆ ಕೂಡ ಅದರ ಈ ಮಾತುಗಳನ್ನು ಕೇಳಿಸ್ಕೊತಿತ್ತು. ಆದ್ರೆ ಅದರ ಮುಖದ ಮೇಲೆ ಒಂದು ಚಿಕ್ಕ ನಗುವಿತ್ತು. ನೋಡ್ಲಿಕ್ಕೆ ಎಷ್ಟು ಚಂದ ಇದ್ದಾನೆ, ಮಾತಾಡೋಕ್ ಹೀಗ. ಇವನನ್ನ ಸರಿ ಮಾಡಕ್ಕೆ ಒಂದು ಲೆಸನ್ ಕಲಿಸ್ಬೇಕು. ಕಾಗೆಯ ಮನಸ್ಸಲ್ಲಿ ಏನೋ ಒಂದು ವಿಷಯ ನಡೀತಿತ್ತು. ಸಾಯಂಕಾಲ ಆದ ತಕ್ಷಣ ಅದು ಆ ನವಿಲಿನ ಬಳಿ ಹೋಗುತ್ತೆ. ಕಾಡಿನ ತುಂಬಾ ಚೆನ್ನಾಗಿರೋ ಪಕ್ಷಿ ಅಂದ್ರೆ ನೀವೇನೆ. ನಿಮ್ಮ ಬ್ಯೂಟಿಯ ಬಗ್ಗೆ ಏನ್ ಹೇಳಿದ್ರು ಕಮ್ಮಿನೇ. ಅದನ್ ಕೇಳಿಸ್ಕೊಂಡು ನವಿಲಿನ ಮುಖದಲ್ಲಿ ಇದ್ದ ಆ ಹೆಮ್ಮೆ ಇನ್ನೂ ಹೆಚ್ಚಾಗುತ್ತೆ. ತುಂಬಾ ಥ್ಯಾಂಕ್ಸ್ ಮಚ್ಚ ನಿನಗೆ. ನೀನು ಇದೇ ಆಲೋಚನೆ ಮಾಡೋದಲ್ವಾ, ನೀನು ಕೂಡ ನನ್ನ ಹಾಗೆ ಇರ್ಬೋದಿತ್ತಲ್ಲ ಅಂತ. ನಿನ್ನ ರೆಕ್ಕೆಗಳು ಕೂಡ ನನ್ನ ಹಾಗೇನೆ ಇರಬೇಕು ಅಂತ ಆಸೆ ಇದೆಯಲ್ಲ. ಹಾ, ನಾನು ಅದೇನೆ ಆಲೋಚನೆ ಮಾಡೋದು. ಆದ್ರೆ ಬೇರೆ ಪಕ್ಷಿಗಳೆಲ್ಲ ಹಾಗೆ ಆಲೋಚನೆ ಮಾಡಲ್ಲ. ಅದಕ್ಕೆ ಅವರು ಬಂದು ನಿನ್ನನ್ನ ಹೊಗಳಲ್ಲ ಅಲ್ವಾ? ಹಾ, ಇದಂತೂ ಸರಿಯಾದ ವಿಷಯ. ಅವರು ನನ್ನ ನೋಡಿದ್ರೆ ಉಳ್ಕೊಳ್ಬಹುದಪ್ಪ, ಅಥವಾ ಅವರಿಗೆ ನಾನು ತುಂಬಾ ಸ್ಪೆಷಲ್ ಅಂತ ಅನ್ಸ್ದೇನೆ ಇರ್ಬೋದು. ಹಾಗಾದ್ರೆ ಒಂದ್ ಕೆಲ್ಸ ಮಾಡು, ನೀನದನ್ ಸಾಬೀತ್ ಮಾಡಿಬಿಡು, ನೀನೇ ಈ ಕಾಡಲ್ಲಿ ಚೆನ್ನಾಗಿರೋ ಪಕ್ಷಿ ಅಂತ. ಅದನ್ ಕೇಳಿಸ್ಕೊಂಡು ಅದರ ಕಣ್ಗಳನ್ನು ಚಿಕ್ಕದು ಮಾಡ್ತಾ ಅದು ಸವಾಲ್ ಮಾಡುತ್ತೆ. ಅದು ಹೇಗೆ? ನೀನ್ ಯಾವಾಗಾದ್ರೂ ಆಲೋಚನೆ ಮಾಡಿದ್ಯಾ ಆಕಾಶದಲ್ಲಿ ಹಾರಾಡಿದ್ರೆ ಎಷ್ಟ್ ಚೆನ್ನಾಗ್ ಕಾಣ್ತೀಯ ನೀನು ಅಂತ? ಆಕಾಶದಲ್ಲಿ ಹಾರಾಡೋದಾ? ಇದ್ರ ಬಗ್ಗೆ ನಾನು ಆಲೋಚನೆ ಮಾಡಿಲ್ಲ. ಡೈಲಿ ಎಲ್ಲಾ ಪಕ್ಷಿಗಳು ತಿರ್ಗಾಡ್ತಾವಪ್ಪ ಆಕಾಶದಲ್ಲಿ, ಆದ್ರೆ ಅವ್ರೇನು ಸ್ಪೆಷಲ್ ಇಲ್ಲ. ಆದ್ರೆ ನೀನ್ ಆಲೋಚನೆ ಮಾಡು, ನೀನು ಬೆಳಿಗ್ಗೆ ಅಷ್ಟು ಹೈಟ್ ಅಲ್ಲಿ ಹಾರಾಡುವಾಗ ಸೂರ್ಯನ ರಶ್ಮಿ ಬಿದ್ರೆ ನಿನ್ನ ಮೇಲೆ ನೀನು ಎಷ್ಟು ಚೆನ್ನಾಗಿ ಕಾಣ್ತೀಯ ಅಂತ. ನಿನ್ನ ಈ ಐಡಿಯಾ ಸೂಪರ್ ಆಗಿದೆ ಕಣೋ. ನಾನು ಆಕಾಶದಲ್ಲಿ ಹಾರಾಡಿದ್ರೆ ಎಲ್ಲಾರ್ಗೂ ಗೊತ್ತಾಗುತ್ತೆ ನಾನೇ ಕಾಡಲ್ಲಿ ಚೆನ್ನಾಗಿರೋ ಪಕ್ಷಿ ಅಂತ. ಸರಿ, ಹಾಗಾದ್ರೆ ನಾಳೆ ಬೆಳಿಗ್ಗೆನೆ ಇದನ್ನ ನೀನು ಮಾಡ್ಬಿಡು. ನಾನು ಎಲ್ಲಾರನು ನದಿ ಹತ್ರ ಕರ್ಕೊಂಬರ್ತೀನಿ. ಹಾ, ಸರಿ ಹಾಗಾದ್ರೆ. ಹಂಗಂತ ಕಾಗೆ ಸ್ವಲ್ಪ ನಗ್ತಾ ಅಲ್ಲಿಂದ ಹಾರ್ಕೊಂಡ್ ಹೋಗ್ಬಿಡುತ್ತೆ. ಮಾರನೇ ದಿನ ಬೆಳಗ್ಗೆ, ಕಾಗೆ ಅಣ್ಣ, ನಮ್ಮೆಲ್ಲಾರ್ನು ನೀನ್ ಯಾಕೆ ಇಲ್ಲಿ ಕರ್ಕೊಂಬಂದೆ? ಸರಿ, ಏನ್ ವಿಷಯ ಅಂತ ಸ್ವಲ್ಪ ಹೇಳ್ತೀಯಾ? ಹಾಗೆ ನವಿಲು ಎಲ್ಲಾರ ಮುಂದೆ ಬರ್ತಾನೆ. ಇವತ್ತು ನೀವು ನೋಡ್ತೀರಾ ನನ್ನ ಬ್ಯೂಟಿಯ ಮತ್ತೊಂದು ಎಕ್ಸಾಂಪಲ್. ಹಂಗಂತ ಹೇಳಿ ಅದು ಒಂದು ಕಲ್ಲಿನ ಮೇಲೆ ಕುತ್ಕೊಳ್ಳುತ್ತೆ. ಅದರ ರೆಕ್ಕೆಗಳನ್ನು ಹರಡಿಸಿ ಅಲ್ಲಿಂದ ಹಾರುತ್ತೆ. ಅದರ ಪೂರ್ತಿ ಶಕ್ತಿಯನ್ನು ಉಪಯೋಗಿಸಿ ಅದರ ರೆಕ್ಕೆಗಳನ್ನು ಅದು ಹರಡಿಸುತ್ತೆ. ಆದ್ರೆ ಭಾರವಾಗಿದ್ದ ಅದರ ರೆಕ್ಕೆಗಳು ಅದನ್ನ ಮೇಲೆ ಕರ್ಕೊಂಡೋಗೋದಕ್ಕಿಂತ ಅದನ್ನ ಮತ್ತೆ ಕೆಳಗಡೆ ಕರ್ಕೊಂಡ್ಬರತ್ತೆ. ಅರೆ, ಇದೇನಾಗ್ತಾ ಇದೆ? ಅದು ಎಷ್ಟೋ ಕಷ್ಟಪಟ್ಟು ಅದರ ರೆಕ್ಕೆಗಳನ್ನು ಹರಡಿಸುತ್ತೆ. ಆದ್ರೆ ಅದು ಮೇಲೆ ಹೋಗೋದಕ್ಕಿಂತ ಮುಂಚೆ ದಡಾಮ್ ಅಂತ ಭೂಮಿ ಮೇಲೆ ಬಂದು ಬಿದ್ಬಿಡುತ್ತೆ. ಆಮೇಲೆ ಅಲ್ಲಿದ್ದ ಆ ಹದ್ದುಗಳು ಇಬ್ಬರು ಅದರ ರೆಕ್ಕೆಗಳನ್ನು ಬಾಯಿ ಮುಚ್ಕೊಂಡು ನಗ್ತವೆ. ಟೀನು ಮತ್ತೆ ಮೇನನ ಬಾಯಿಯಿಂದ ಕೂಡ ನಗು ಬಂದ್ಬಿಡುತ್ತೆ. ಗಿಳಿಯಂತೂ ಕಾಗೆಗೆ ಆಕ್ಷನ್ ಮಾಡ್ತಾ ಕಣ್ಣು ಹೊಡೆದು ನಗ್ತಾನೆ. ಆಗ ಈಗಲ್ ರಾಜ ಅಲ್ಲಿಗೆ ಬರ್ತಾನೆ. ಏನಾಗ್ತಾ ಇದೆ ಇಲ್ಲಿ? ಯಾಕೆ ನೀವು ನಗಾಡ್ತಿದ್ದೀರಾ ಹೀಗೆ? ರಾಜ,
ನವಿಲು ಅದರ ರೆಕ್ಕೆಯನ್ನ ಹಿಡ್ಕೊಂಡು ಹಾರಕ್ ಟ್ರೈ ಮಾಡ್ತು, ಮತ್ತೆ ನೆಲಕ್ಕೆ ಬಂದು ಬಿತ್ತು. ನಿನ್ಮೇಲೆನೆ ನಿನ್ಗೆ ತುಂಬಾ ಹೆಮ್ಮೆ ಅಲ್ವಾ? ಅಹಂಕಾರಿ ನವಿಲು, ಒಂದಲ್ದೆ ಒಂದು ದಿನ ಸೋಲು ಅಂದ್ರೆ ಏನು ಅಂತ ನೋಡ್ಲೇಬೇಕು. ಹಾ, ಯಾಕೋ ಹಾರ್ದೆ ನೀನು? ಆಮೇಲೆ ನವಿಲಿನ ಜಾಗದಲ್ಲಿ ಕಾಗೆ ಆನ್ಸರ್ ಮಾಡುತ್ತೆ. ನವಿಲಿಗೆ ಅದರ ಬ್ಯೂಟಿಯ ಮೇಲೆ ತುಂಬಾ ತಲೆ ಮೇಲೆ ಬಂದಿತ್ತು, ಅದಕ್ಕೆ ಅದು ಹೇಳ್ತಿತ್ತು ಅದು ತುಂಬಾ ಚೆನ್ನಾಗಿರೋ ಪಕ್ಷಿ ಅಂತ. ಅದಕ್ಕೆ ಯಾರ ಹತ್ರನೂ ಇದು ಮಾತಾಡೋದು ಕೂಡ ಇಲ್ಲ. ಆ ರೆಕ್ಕೆಗಳಿಂದ ಇವನಿಗೆ ತುಂಬಾ ಆಟಿಟ್ಯೂಡ್ ಇದೆಯಲ್ಲ, ಆದ್ರಿಂದಲೇ ನಾನು ಹೇಳ್ದೆ ಅದೇ ರೆಕ್ಕೆ ಯೂಸ್ ಮಾಡಿ ಮೇಲೆ ಹಾರು ನೀನು, ಎಲ್ರಿಗೂ ಪ್ರೂವ್ ಮಾಡು ನೀನೇ ಚಂದ ಮತ್ತೆ ನಿನಗೆ ಎಬಿಲಿಟಿ ಇರೋದು ಅಂತ. ಇವತ್ತಿದಕ್ಕೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಹೊರಗಡೆಯ ಬ್ಯೂಟಿಗಿಂತ ಒಳಗಡೆಯ ಬ್ಯೂಟಿ, ಒಳ್ಳೆಯ ಸ್ವಭಾವ, ಒಳ್ಳೆಯ ಗುಣ ಇರಬೇಕು ಅಂತ. ಆಮೇಲೆ ನವಿಲು ಅದರ ತಲೆಯನ್ನು ತಗ್ಗಿಸಿ ಈಗಂತ ಅನ್ನುತ್ತೆ. ನನ್ನನ್ನೆಲ್ಲರೂ ಕ್ಷಮಿಸ್ಬಿಡಿ, ಈಗ ನನಗೀಗ ಅರ್ಥ ಆಗಿದೆ ನನ್ನ ಆಟಿಟ್ಯೂಡ್ ನನ್ನನ್ನು ಬ್ಲೈಂಡ್ ಮಾಡಿತ್ತು ಅಂತ. ನಾನು ಅಂದ್ಕೊಂಡಿದ್ದೆ ನನ್ನ ಬ್ಯೂಟಿ ನನ್ನನ್ನು ಶ್ರೇಷ್ಠ ಮಾಡುತ್ತೆ ಅಂತ, ಆದ್ರೆ ನಾನೇ ಇವತ್ತು ನನ್ನನ್ನು ಪ್ರೂವ್ ಮಾಡ್ಕೊಂಡೆ ನಾನು ಇಡಿಯಟ್ ಅಂತ. ಆಮೇಲೆ ಈಗಲ್ ರಾಜ ಹತ್ರ ಬಂದು ಮೆತ್ತಗೆ ಅವನ ರೆಕ್ಕೆಗಳನ್ನು ಅದರ ರೆಕ್ಕೆಗಳ ಮೇಲೆ ಇಟ್ಟು ಈಗಂತಾನೆ. ನಿಜವಾದ ಬ್ಯೂಟಿ ಅಂದ್ರೆ ಏನು ಅಂತ ಗೊತ್ತಾ? ಒಳ್ಳೆಯ ಮನ್ಸು, ಮತ್ತೆ ಬೇರೆಯವರನ್ನ ನಾವು ಹೇಗೆ ಮಾತಾಡ್ತೀವಿ, ಅವರನ್ನ ಹೇಗೆ ಥಿಂಕ್ ಮಾಡ್ತೀವಿ ಅಂತ, ಅದ್ರಿಂದಲೇ ಬರೋದು ಕಣೋ. ಅದನ್ನ ಕೇಳಿಸ್ಕೊಂಡು ನವಿಲಂತೂ ಸರಿ ಅಂತ ತಲೆ ಅಲ್ಲಾಡ್ಸತ್ತೆ. ಸ್ವಲ್ಪ ತಾದ ನಂತರ ಅದು ಗಿಳಿಯ ಬಳಿ ಹೋಗುತ್ತೆ ಮತ್ತೆ ಅನ್ನುತ್ತೆ, ಮಿಟ್ಟು, ನೀನು ಇಲ್ಲಿ ಮೇಲೆ ಎಷ್ಟು ಚೆನ್ನಾಗಿ ಕಾಣ್ತೀಯ ಗೊತ್ತೇನೋ ನಿನಗೆ? ನಿನ್ನನ್ನಂತೂ ಜನರು ಪೇಟೆಯಲ್ಲಿ ಮನೇಲೇ ಎತ್ಕೊಳ್ತಾರೆ, ಅಷ್ಟು ಚೆನ್ನಾಗಿ ಕಾಣ್ತೀಯ ನೀನು, ಮತ್ ಚೆನ್ನಾಗಿ ಮಾತಾಡ್ತೀಯ. ಅದನ್ ಕೇಳಿಸ್ಕೊಂಡು ಗಿಳಿ ಆಶ್ಚರ್ಯದಿಂದ ಹೇಳುತ್ತೆ, ನಾವೆಲ್ಲ ನೀನ್ ನನ್ ಬಗ್ಗೆ ಮಾತಾಡ್ತಿದ್ಯಾ? ಹೌದು, ನೀನದಕ್ಕೆ ಯೋಗ್ಯ ಅಲ್ವಾ? ತುಂಬಾ ಖುಷಿ ಆಯ್ತು ನನಗೆ. ಅಲ್ಲಿಂದ ನವಿಲು ಒಂದು ಕೋಗಿಲೆಯ ಬಳಿ ಹೋಗುತ್ತೆ. ಅಲ್ಲಿ ಆ ನವಿಲು ಕುತ್ಕೊಂಡು ಹಾಡಾಡ್ತಾ ಇರುತ್ತೆ. ಕೋಗಿಲೆ, ನೀನು ತುಂಬಾ ಚೆನ್ನಾಗಿ ಹಾಡ್ತೀಯ. ನಿನ್ನ ಹಾಡು ಕಿವಿಯಲ್ಲಿ ಕೇಳಿದ್ರೆ ತುಂಬಾ ಖುಷಿ ಆಗತ್ತೆ ಗೊತ್ತಾ? ಆ ಪ್ರೀತಿಯ ನವಿಲೆ, ನಿನಗೆ ತುಂಬಾ ತುಂಬಾ ಧನ್ಯವಾದ. ನಾನು ಖಂಡಿತ ನಿನ್ಗೋಸ್ಕರ ಇನ್ನೂ ಚೆನ್ನಾಗಿ ಹಾಡಾಡ್ತೀನಿ ಹಂಗಂತ ಹೇಳಿ ಅದು ಹಾಡಾಡಕ್ಕೆ ಶುರು ಮಾಡುತ್ತೆ. ಅದನ್ನ ನವಿಲು ಕೇಳಿಸ್ಕೊಳ್ಳುತ್ತೆ. ಈಗ ಎಲ್ಲರಿಗೂ ಆ ನವಿಲಿನ ಸ್ವಭಾವ ತುಂಬಾನೇ ಇಷ್ಟ ಆಗುತ್ತೆ. ಈಗ ಅವನು ಎಲ್ಲರ ಹತ್ರ ತುಂಬಾ ಚೆನ್ನಾಗಿ ಮಾತಾಡ್ತಾನೆ. ಮತ್ತೆ ಎಲ್ಲಾ ಜಂತುಗಳು ಈ ವಿಷಯದ ಬಗ್ಗೆ ಕ್ರೆಡಿಟ್ಸ್ ಎಲ್ಲ ಕಾಗೆಗೆ ಕೊಟ್ಬಿಟ್ರು. ಯಾಕಂದ್ರೆ ಕಾಗೆಯ ಸಲುವಾಗಿ ನವಿಲು ಅರ್ಥ ಮಾಡ್ಕೊಳ್ಳುತ್ತೆ ನಿಜವಾದ ಅಂದ ಅನ್ನೋದು ಮನಸ್ಸಿಂದ ಬರೋದು ಅಂತ. ಆಚೆ ಕಾಣಿಸುವ ಅಂದ ಏನೂ ಪ್ರಯೋಜನ ಇಲ್ಲ. ದಯೆಯಿಂದ ನಡ್ಕೊಳ್ಳೋದು ಎಲ್ಲದಕ್ಕಿಂತ ಒಳ್ಳೆ ಗುಣ. ಅದು ನಿಮ್ಮನ್ನ ತುಂಬಾ ಸುಂದರವಾಗಿ ತೋರಿಸುತ್ತೆ. ಮತ್ತೆ ಈ ರೀತಿ ಈ ಬರ್ಡ್ಲ್ಯಾಂಡ್ ಕಾಡು ಮುಂಚೆಗಿಂತ ಇವಾಗ ತುಂಬಾ ಸುಂದರವಾಗಿ ಮತ್ತೆ ಶಾಂತವಾಗಿ ಇದೆ.